ಇದು ನೋಡಿ, ಇದು ಇನ್ನೊಂದು ಸೈಟು. ನಂದು ಎಷ್ಟು ಬಾಕ್ಸ್ ಇದೆಯೋ ಈಗ ಪ್ರೆಸೆಂಟಾಗಿ ರಾಣಿ ಹುಳ ಇರುವಂಥದ್ದು, ಅದರಲ್ಲಿ ಅರ್ಧ ಬಾಕ್ಸ್ ಅಷ್ಟು ಇಲ್ಲೇ ಇದೆ. ಅಂದರೆ ಈಗ ನಂದು 110 ಬಾಕ್ಸ್ ಇದೆ, ಅದರಲ್ಲಿ ಅರೌಂಡು 50 ಬಾಕ್ಸ್ ಇಲ್ಲೇ ಇದೆ. 48ರಿಂದ 50 ಇದೇ ಸೈಟಲ್ಲಿದೆ ನೋಡಿ. ನಿಮಗೆ ಇಷ್ಟರಲ್ಲೇ ಒಂದು 15 ಬಾಕ್ಸ್ ಅಂತ ಕಾಣುತ್ತೆ. ಅದಾದಮೇಲೆ ಈ ಕಡೆ ಸ್ವಲ್ಪ ಇದೆ, ಇಲ್ಲೇ ತೋಟದಲ್ಲಿದೆ, ತೋರಿಸ್ತೀನಿ. ಇದು ನೋಡಿ, ಸಂಜೆ ಆದ ಗಂಡುಳದ್ದು ಓಡಾಟಗಳು ಜಾಸ್ತಿ ಇರುತ್ತೆ ಸಂಜೆ, ಅದಕ್ಕೆ ಸ್ವಲ್ಪ ಶಬ್ದ ಜಾಸ್ತಿ. ಇದು ರೀಸೆಂಟಾಗಿ ಚೂಸ್ ಮಾಡಿದ್ದು, ಸಿಟಿ ಹತ್ತಿರ ಇದೆ. ಈ ಕಡೆ ತೋಟ ಸುತ್ತ ತೆಂಗಿನ ಮರ, ತುಂಬ ತೆಂಗಿನ ಮರ ಇದೆ ಇಲ್ಲೇ ಈ ತೋಟದ ಸರೌಂಡಿಂಗು. ಸೊ ಇದೊಂದು ಏನಿದೆಯಲ್ಲ, ಇದೊಂದು 5 ಎಕರೆ ಇದೆ. ಆ 5 ಎಕರೆ ಜಾಗದಲ್ಲೇ ಅರೌಂಡ್ ಒಂದು 30 ಮರ ಅಂತೂ ಮಿನಿಮಮ್ ಇದೆ. 1 2 3 ನೋಡಿ, ನಿಮಗೆ ನಿಂತರೆ ಇಲ್ಲಿ ಕಾಣುತ್ತೆ. ಸರೌಂಡಿಂಗ್ ತೋಟ ಸುತ್ತ ತೆಂಗಿನ ಮರ ಇದೆ, ಮಿನಿಮಮ್ ಒಂದು 50 ಇರ್ಬೋದು. ಅದಲ್ಲದೆ ಈ ಕಡೆ ಒಂದು ಫ್ಯಾಕ್ಟ್ರಿ ಇದೆ. ಈ ಫ್ಯಾಕ್ಟ್ರಿ ಸರೌಂಡಿಂಗೆಲ್ಲ 50 ಇದೆ. ಫ್ಯಾಕ್ಟ್ರಿ ಆದಮೇಲೆ ಸರೌಂಡಿಂಗೆಲ್ಲ ನೋಡಿದ್ರೆ ಅರೌಂಡ್ ಅಲ್ಲೊಂದು 200 ಇದೆ. 1 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ, ಒಂದು 3/4 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಮಿನಿಮಮ್ ಅಂದರೂ ಒಂದು 500 ಇದ್ದಾವೆ ತೆಂಗಿನ ಮರಗಳು. ಬಾಕಿದೇನೋ ಸೋರ್ಸ್ ಸಿಗೋಲ್ಲ, ತೆಂಗಿನ ಮರ ಬಿಟ್ಟರೆ ಇನ್ನು ಅಡಿಕೆ ಸಿಂಗಾರದ್ದು ಸಿಗ್ಬೋದಷ್ಟೆ. ಸಿಟಿ ಕಡೆ ಎಲ್ಲ ಇದ್ದರೆ ತೆಂಗು ಒಂದೇ ಮೇನ್ ಸೋರ್ಸು. ಅಂದರೆ ನೋಡಿ, 1 2 3 4 5 6 7, ಇಲ್ಲೊಂದಿದೆ ಕಾಣಲ್ಲ, 8 9 10 11 12 13 14 15 16 17 18 19 ಆಯಿತಾ. ನಾನಂತೂ ಸೈಡ್ ಚೂಸ್ ಮಾಡಬೇಕಿದ್ರೆ ಇದು ಇಲ್ಲಿ ತುಪ್ಪಕ್ಕೆ ಅಂತ ಇಟ್ಟಿದ್ದಲ್ಲ, ಒಂದೇ ಸೈಟಲ್ಲಿ ತುಂಬ ಇಡ್ಬೋದು ಅನ್ನೋದಕ್ಕೆ, ನನಗೆ ಮೇಂಟೆನೆನ್ಸ್ ಸಿಗೋಲ್ಲ, ಈಸಿ ಆಗಲಿ ಅನ್ನೋದಕ್ಕೆ ಇಟ್ಟಿದ್ದು. ತೆಂಗಿನ ಮರ ಇರೋದ್ರಿಂದ ಒಳ್ಳೆ ಡೆವಲಪ್ ಆಗುತ್ತೆ. ಇಲ್ಲಿ ತುಪ್ಪಕ್ಕೆ ಅಂತ ಒಂದೇ ಒಂದು ಬಾಕ್ಸ್ ಕೂಡ ಇಡಲ್ಲ, ಯಾಕಂದರೆ ತುಪ್ಪ ಬರೋಲ್ಲ. ಇಲ್ಲೆಲ್ಲ ಸರೌಂಡಿಂಗ್ ಕಾಡುಗಳೇ ಇಲ್ಲ, ಜಂಗಲ್ಲೇ ಇಲ್ಲ. ಅದಾದಮೇಲೆ ಇಲ್ಲಿ ನೋಡಿ, 1 2 3 4 5 6 7 8 9 10 11, ಇಲ್ಲೊಂದು 2 ಇದೆ. ನೋಡಿ, ಯಾವ ಸೈಡ್ ನೋಡ್ರೂ ನಿಮಗೆ ತೆಂಗಿನ ಮರ ಕಾಣುತ್ತೆ. ಎಲ್ಲ ಕಡೆ ತೆಂಗಿನ ಮರಗಳು. ಆಮೇಲೆ ಇದು ಒಳ್ಳೆ ಪರಾಗ ಸೋರ್ಸ್ ಕೂಡ, ಗೇರು. ಇದು ಇರೋದ್ರಲ್ಲೇ ದೊಡ್ಡ ಸೈಟ್ ನಂದು. ಇದಕ್ಕಿಂತ ಇನ್ನೊಂದು ಸೈಟ್ ಇದೆ, ಅದಕ್ಕಿಂತ ಮುಂಚೆ ವೀಡಿಯೋ ಮಾಡಿದ್ದು. ಅದರಲ್ಲೇ 22 ಬಾಕ್ಸ್ ಏನೋ ಇದೆ, 20 22. ಅದು ಬಿಟ್ಟರೆ ಇದೆ ದೊಡ್ಡದಾಗಿರೋ ಸೈಟ್. ನೋಡಿ, ನಿಮಗೆಲ್ಲಿ ನೋಡ್ರೆ ತೆಂಗಿನ ಮರ ಕಾಣುತ್ತೆ. ಈ ತೋಟ ಬರೀ ತೋಟ ಅಲ್ಲ, ತೋಟದ ಮಧ್ಯನೂ ತೆಂಗಿನ ಮರ, ತೋಟದ ಮಧ್ಯನೇ ಒಂದು 20 ತೆಂಗಿನ ಮರ ಇರ್ಬೋದು ನೋಡಿ. ಇಲ್ಲೊಂದು ಏನಕ್ಕೆ ಪ್ರತಿ ವೀಡಿಯೋದಲ್ಲೂ ತೆಂಗಿನ ಮರನ ಹೈಲೈಟ್ ಮಾಡ್ತಿದ್ದೀನಿ ಅಂದರೆ, ಅದು ವರ್ಷ ಪೂರ ಅದರ ಸಿಂಗಾರ ಸಿಗುತ್ತೆ, ವರ್ಷ ಪೂರ ಫೋರನ್ ಬರ್ತಾನೆ ಇರುತ್ತೆ. ಅದಕ್ಕಾಗಿ ಒಂದು ಬೆಸ್ಟ್ ಸೋರ್ಸ್. ಬೇರೆ ಯಾವುದು ನಮ್ಮ ಮಲೆನಾಡಲ್ಲಂತೂ ವರ್ಷ ಪೂರ ಆಹಾರ ಸಿಗೋದು ಯಾವುದೂ ಇಲ್ಲ ನೋಡಿ. ಇಲ್ಲಿ ಇದರಲ್ಲೇನೊಂದು 52 ಬಾಕ್ಸನೂ ಇದೆ. ಈ 52 ಬಾಕ್ಸ್ಗಳ ಇಲ್ಲಿ ಈಗ 26ರಲ್ಲಿ
ಕ್ವೀನ್ ಸಕ್ಸಸ್ ಆಗಿದೆ. ಅಷ್ಟಕ್ಕಷ್ಟು ಡಿವೈಡ್ ಮಾಡಿದ್ದೆ ನೋಡಿ. ನೋಡಿ ಇಲ್ಲಿ ಸೈಡಿಗೆ ತೆಂಗಿನ ಮರ ತೋರಿಸ್ತೀನಿ, ಈ ಸೈಡ್ ಫುಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲೊಂದು ಬಾಕ್ಸ್ ಇದೆ, ಇಲ್ಲೊಂದು ಬಾಕ್ಸ್ ಇದೆ, ಇಲ್ಲಿ ನೋಡಿ ಇಲ್ಲೊಂದು 2 ತೆಂಗಿನ ಮರ, ಈ ಕಡೆ ಮತ್ತೆ ತೆಂಗಿನ ಮರ. ಈ ಸೈಟಿನ ಎಂಡಲ್ಲಿ ಎರಡು ಬಾಕ್ಸ್ ಇದೆ. ಅದೇನಂದರೆ ಇಲ್ಲೇ ಕಾಣ್ತಾ ಇದೆಯಲ್ಲ, ಇಲ್ಲೊಂದು ಬ್ಲೂ ಕಲರ್ ಬಾಕ್ಸು, ಇದನ್ನೇ ಡಿವೈಡ್ ಮಾಡಿ ತಗೊಂಡೋಗಿ ಈ ಸೈಟಿನ ಮೂಲೆಯಲ್ಲಿ ಇಟ್ಟಿದ್ದೆ ಎಂಡಲ್ಲಿ. ಇದು ದೊಡ್ಡ ಸೈಟ್ ನಂದು ನೋಡಿ. ಇಲ್ಲಿ ಮಧ್ಯದಲ್ಲೂ ಇದೆ, ಸೈಡಿಗೂ ತೆಂಗಿನ ಮರ ಇದೆ, ಆ ಕಡೆಯೂ ತೆಂಗಿನ ಮರ ಇದೆ ಆಯಿತಾ. ಇಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ವೀಕ್ ಆಗುತ್ತೆ, ಬಟ್ ನಾನು ನೋಡಿದಾಗ ಈಗ ಯಾವುದೇ ವೀಕ್ ಆಗಿಲ್ಲ. ಫುಲ್ ಇಷ್ಟೆಲ್ಲ ಹುಳಗಳಿದ್ದರೂ ಕೂಡ, ಇಷ್ಟೆಲ್ಲ ಬಾಕ್ಸ್ ಇದ್ದು ಇಷ್ಟೆಲ್ಲ ಹುಳಗಳಿದ್ದರೂ ಕೂಡ ಸ್ಟ್ರೆಂತ್ ಏನು ಕಡಿಮೆ ಇಲ್ಲ. ಎಲ್ಲ 3 ಫ್ರೇಮ್ ಮೇಲೆ ಇದೆ, ಎಲ್ಲೋ 1-2 ಮಾತ್ರ ಕಡಿಮೆ ಇದೆ. ಇದು ಸ್ವಲ್ಪ ಜಾಸ್ತಿ ಇರ್ಬೋದು ಸ್ಟ್ರೆಂತ್ ನೋಡಿ. ಇದು ಆಲ್ಮೋಸ್ಟ್ 6 ಫ್ರೇಮಿಗೆ ಬಂದು 6 ಫ್ರೇಮಿಗೆ ಬರ್ತಾಯಿದೆ. ಎಲ್ಲ ಬಾಕ್ಸ್ಗಳು ಹೋಲನ್ನು ತಗೊಂಡೇ ಬರ್ತಾಯಿದ್ದಾವೆ. ಬೆಳಗ್ಗೆ ಅಲ್ಲಿ ನೋಡಿದ್ರೆ ತುಂಬ, ಪ್ರತಿಯೊಂದು ಹುಳನೂ 3ರಲ್ಲಿ 2 ಹುಳ ಆಲ್ಮೋಸ್ಟ್ ಹೋಲಲ್ಲಿ ಹಿಡ್ಕೊಂಡೇ ಬರ್ತಾ ಇರುತ್ತೆ. ಅಷ್ಟು ವರ್ಕ್ ಮಾಡ್ತಾ ಇರುತ್ತೆ. ಇದೇನಿದು ಸೌಂಡೇ ಇಲ್ವಲ್ಲ, ಎಸ್ಕೇಪ್ ಆಗ್ಬಿಡ್ತಾ ನಿನ್ನ ಡಿಸ್ಟರ್ಬೆನ್ಸ್ ಜಾಸ್ತಿಯಾಗಿ. ಹೌದು ನೋಡಿ, ಇದೇನಾಗಿತ್ತು ಅಂದರೆ ಇದರಲ್ಲಿ ಕ್ವೀನ್ ಇತ್ತು ನೋಡಿ. ಇನ್ನು ಮರಿರಟ್ ಕೂಡ ಕೊಟ್ಟಿದ್ದೆ, ಹೊಸ ಕ್ವೀನು ಬಂದಿದೆ ಅಂತ. ಬಟ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಯಿತು ಅನಿಸುತ್ತೆ. ಕ್ವೀನ್ ಹುಡುಕ್ಲಿಕ್ಕೆ ನನಗೊಂದು 20 ಮಿನಿಟ್ಸ್ ಬೇಕಾಯಿತು, ಅದಕ್ಕೆ ಹಾರೋಗಿದೆ. ಇದನ್ನು ಬೇರೆ ಯಾವುದಕ್ಕಾದ್ರು ಕೊಡೋಣ ಈಗ. ಡಿಸ್ಟರ್ಬೆನ್ಸ್ ಜಾಸ್ತಿ ಆಯಿತು ಅನಿಸುತ್ತೆ, ಹೋಯ್ತು. ಆದರೆ ಕ್ವೀನು ಮೇಟೆಡ್ ಕ್ವೀನ್ ಥರ ಏನು ಕಂಡಿರಲಿಲ್ಲ, ತುಂಬ ಚಿಕ್ಕದಾಗಿತ್ತು ಓಕೆನಾ. ಆದರೆ ಬ್ರೂಡ್ ಕೊಟ್ಟರೆ ಇರಬೇಕಿತ್ತು. ಮೇ ಬಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗಿರುತ್ತೆ. ಇಂದನ ಚೆಕ್ ಮಾಡಲಿಕ್ಕೆ 20 ನಿಮಿಷ ತಗೊಂಡೆ ಅನಿಸುತ್ತೆ. ಮೇ ಬಿ 20 ನಿಮಿಷಕ್ಕಿಂತ ಜಾಸ್ತಿನೇ ಆಗಿದೆ. ಏನಕ್ಕೆ ಅಂದರೆ ತುಂಬ ಹುಳ ಇತ್ತು ಅದರಲ್ಲಿ, ಅರೌಂಡ್ 3 ಫ್ರೇಮ್ ಫುಲ್ ಹುಳ ಇತ್ತು. ಈಗ ಇದನ್ನೇನು ಮಾಡ್ತೀನಿ, ಇದರಲ್ಲಿ ಕ್ವೀನ್ ಹುಟ್ಟಿ ಒಂದು 4-5 ದಿನ ಆಯಿತು. ನಾವು 4 ದಿನ ಅಂತ ಹಿಡ್ಕೊಳ್ಳೋಣ. ಅದಕ್ಕೆ ಇದನ್ನು ಕೊಡ್ತೀನಿ, ನೋಡೋಣ ಎಕ್ಸೆಪ್ಟ್ ಮಾಡಿದ್ರೆ ಮಾಡಲಿ, ಇಲ್ಲ ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ, ಇದರಲ್ಲಿ ಕಡ್ಡಿ ಮೊಟ್ಟೆ ಇದೆಯಲ್ಲ ನೋಡಿ, ಕಡ್ಡಿ ಮೊಟ್ಟೆ ಇದೆ, ಆ ಕಡ್ಡಿ ಮೊಟ್ಟೆ ಎಲ್ಲ ಡ್ಯಾಮೇಜ್ ಮಾಡುತ್ತೆ. ಓಕೆ ಬಾಯ್. ಇದಿಷ್ಟು ಈ ಸೈಟಿನ ಡೀಟೇಲ್ಸ್.